ಹಾಯ್ ಹಲೋ ಎವ್ರಿವನ್. ಇವತ್ತಿನ ವ್ಲಾಗ್ನ ಮಾರ್ನಿಂಗಿಂದ ಶುರು ಮಾಡ್ತಿದ್ದೀನಿ. ಸ್ವಲ್ಪ ಕೆಲಸ ಇತ್ತು ಅಂತ ದಾವಣಗೆರೆಗೆ ಹೊರಟಿದ್ವಿ. ಹಾಗೆ ಆನ್ ದಿ ವೇ ಹಿರಿಯೂರಲ್ಲಿ ನನ್ನ ಹಸ್ಬೆಂಡ್ ಬ್ಯಾಂಕ್ ಹೋಗಬೇಕು ಅಂತ ಸ್ಟಾಪ್ ಮಾಡಿದರು. ಸಖತ್ ಬಿಸಿಲಿದ್ದರಿಂದ ನನ್ನ ಮಗಳಿಗೆ ಒಂದು ಮಿನಿ ಫ್ಯಾನ್ ತೊಗೊಂಡಿದ್ದೆ. ಸೊ ಅದನ್ನು ಇಟ್ಕೊಂಡು ಅವಳು ಆಟ ಆಡ್ತಾಯಿದ್ಲು. ಬಟ್ ತುಂಬ ಸೆಕೆ ಇದ್ದಿದ್ದರಿಂದ ಅವಳು ಎದ್ಬಿಟ್ಲು, ಮಲ್ಕೊಳ್ಳಿಲ್ಲ ಜಾಸ್ತಿ ಹೊತ್ತು. ಸೊ ಇನ್ನು ನಮ್ಮ ಪಯಣ ಮುಂದುವರೆದಿದ್ದು ದಾವಣಗೆರೆಗೆ. ತುಂಬ ವರ್ಷಗಳ ನಂತರ, ಆಲ್ಮೋಸ್ಟ್ ತುಂಬ ಏನಿಲ್ಲ, ಒಂದು 2 ಇಯರ್ಸ್ ಆದಮೇಲೆ ನಾನು ಹೋಗ್ತಾ ಇರೋದು ದಾವಣಗೆರೆಗೆ. ಹಾಗೆ ನಮ್ಮ ದುರ್ಗಾ ಬಂದ್ರಂತೂ ಈ ಸೀನ್ನ ನೋಡೋಕೆ ನನಗಂತೂ ತುಂಬ ಖುಷಿ. ಯಾಕೆ ಅಂದರೆ ನಂಗೆ ಈ ಥರ ಫ್ಯಾನ್ಸ್ ಅಂದರೆ ನೋಡಲಿಕ್ಕೆ ಏನೋ ಒಂಥರ ಖುಷಿ, ಚಿಕ್ಕವರಿದ್ದಾಗಿಂದನೂ ಅದು ಯಾಕೆ ತಿರುಗ್ತಿದೆ ಆ ಥರ ಏನೋ ಒಂಥರ ಕ್ಯೂರಿಯಾಸಿಟಿ ಇತ್ತು. ಹಾಗೆ ಇಲ್ಲಿ ನೋಡ್ಬೋದು ಹೈವೇಲಿ ಏನೇ ಅಂದ್ರೂ ಅವರು ಗ್ರೀನರಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಕ್ಲೆನ್ಲಿನೆಸ್ಸು ಕೂಡ ಹಾಗೆ ಮೇಂಟೈನ್ ಮಾಡಿದ್ದಾರೆ. ಕಲರ್ಫುಲ್ ಆಫ್ ಫ್ಲವರ್ಸ್ದು ಪ್ಲ್ಯಾಂಟ್ಸ್ನ ನೆಟ್ಟು ಅದನ್ನು ನೀಟಾಗಿ ನೋಡ್ಕೋತಾ ಇದ್ದಾರೆ, ಅದನ್ನು ಮೇಂಟೈನ್ ಮಾಡ್ತಿದ್ದಾರೆ. ಸೊ ನೋಡ್ತಾ ನಮ್ಮ ದಾವಣಗೆರೆ ಬಂದೇ ಬಿಡ್ತು. ಸೊ ಅಲ್ಲಿ ನಾವು ಹೋಗಿದ್ದು ಫಂಕ್ಷನ್ಗೆ ಹೋಗ್ಬೇಕಂತ ಹೋಗಿದ್ದು, ಬಟ್ ಆಗಲಿಲ್ಲ ಅಲ್ಲಿ ಕ್ಲಿಪ್ಪಿಂಗ್ಸ್ನ ತೊಗೊಳ್ಲಿಕ್ಕೆ. ಸೊ ಹಾಗೆಯೇ ಒಂದು ಬ್ಲೌಸ್ ಸ್ಟಿಚಿಂಗ್ ಇತ್ತು ಅಂದ್ಬಿಟ್ಟು ನಾನು ದಾವಣಗೆರೆಯಲ್ಲೇ ಯೂಶ್ವಲಿ ಕೊಡೋದು. ಅದನ್ನ ಮುಗಿಸ್ಕೊಂಡು ನಾವು ಮನೆಗೆ ರಿಟರ್ನ್ ಆಗ್ತಾಯಿದ್ವಿ. ಆನ್ ದಿ ವೇ ನನ್ನ ಹಸ್ಬೆಂಡ್ ಫ್ರೆಂಡ್ದು ಒಂದು ಹೊಸ ಹೋಟೆಲ್ ಮೀನ್ಸ್ ಏನಿದೆ ಅದು ಓಪನ್ ಆಗಿತ್ತಂತೆ, ಬರಲಿಕ್ಕಾಗಿರಲಿಲ್ಲ ಅಂತ ಹೇಳಿದರು. ಸೊ ನಾವು ವಿಸಿಟ್ ಹಾಕೋಣ ಅಂತ ಹೋಗಿದ್ವಿ. ಸ್ಫೂರ್ತಿ ಡೆಲಿಕೇಸಿ ಅಂತ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಸೂಪರ್ ಆ್ಯಂಬಿಯನ್ಸ್ ಅಂತಲೇ ಹೇಳ್ಬೋದು. ಇಲ್ಲಿ ಎಂಟರ್ ಆಗಿದ ತಕ್ಷಣ ಸಾಂಬ್ರಾಣಿ ಸ್ಮೆಲ್ ಎಷ್ಟು ಚೆನ್ನಾಗಿತ್ತು ಅಂದರೆ ಏನೋ ಮನೆಯಲ್ಲೇ ಇದ್ದೀವಿ, ನಮ್ಮ ಮನೇಲಿ ಅನ್ನೋ ಫೀಲ್ ಇತ್ತು. ಕ್ಲೆನ್ಲಿನೆಸ್ ಕೂಡ ಅಷ್ಟೇ ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ ಅವರು. ಸೊ ಹಾಗೆಯೇ ಅವ್ರದ್ದೇ ಆದ ಏನೋ ಬ್ರೀತ್ ನ್ಯೂ ಅಂತ ಕಾರ್ ಪರ್ಫ್ಯೂಮ್ಸ್ ಆಗಲಿ ಅದೆಲ್ಲ ಇದೆ. ಸೊ ಹಾಗೆ ಒಂದು ಕೆಫೆ ಕೂಡ ಮಾಡ್ಕೊಂಡಿದ್ದಾರೆ. ಸೊ ಆಮೇಲೆ ಪ್ಲೇ ಏರಿಯಾ ಕೂಡ ಇದೆ ಮಕ್ಕಳಿಗೆ. ಹಾಗೆಯೇ ರೆಸ್ಟ್ ರೂಮಲ್ಲಿ ಸ್ವಲ್ಪ ಫ್ರೆಶ್ ಅಪ್ ಆಗೋಣ ಅಂತ ಹೋಗಿದ್ದೆ. ಸೊ ನಾವು ಆರ್ಡರ್ ಮಾಡಿದ್ದು ಬಾದಾಮ್ ಮಿಲ್ಕ್ ಹಸ್ಬೆಂಡ್ಗೆ. ಸೊ ಹಾಗೆಯೇ ಲೈಟಾಗಿ ಸ್ವಲ್ಪ ದೋಸೆ ತಿನ್ನೋಣ ಅಂದ್ಬಿಟ್ಟು ಸೆಟ್ ದೋಸೆ ಆರ್ಡ್ರ್ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಸೊ ಯಾರಾದರೂ ಬರ್ತಿದ್ದೀರಾ ಅಂದರೆ ಆನ್ ದಿ ವೇ ದುರ್ಗಾ ಅಥವಾ ದಾವಣಗೆರೆ ಹೋಗೋ ರೂಟಲ್ಲಿ ಹೋಗ್ತೀರಾ ಅಂದರೆ ಖಂಡಿತವಾಗ್ಲೂ ಒಂದು ಸಾರಿ ವಿಸಿಟ್ ಮಾಡಿ ಸ್ಫೂರ್ತಿ ಡೆಲಿಕೇಸಿಗೆ. ಸೊ ಅಲ್ಲಿಂದ ಬಂದ ಮೇಲೆ ನೈಟ್ ಆಗಿತ್ತು ಅಂದ್ಬಿಟ್ಟು ಊಟಕ್ಕೆ ಫ್ರೈಡ್ ರೈಸ್ ಮಾಡಿದ್ದೆ. ಸೊ ಅದಾದಮೇಲೆ ನನ್ನ ಮಗಳಿಗೆ ಮಾಲ್ಟ್ ಮಾಡಿ ಮುಗಿಸ್ದೆ. ನಮ್ಮ ಸ್ಯಾಂಡಿನ ತುಂಬ ಹೊತ್ತಾಗಿತ್ತು, ಇದೇ ಫಸ್ಟ್ ಇಷ್ಟೋ ತನಕ ತುಂಬ ಬಿಟ್ಟು ಹೋಗಿದ್ದು. ಸೊ ಅವನ್ನ ಬಂದು ಒಂದು ಸ್ವಲ್ಪ ಕೆಲಸ ಎಲ್ಲ ಮುಗಿಸಿ ಮುದ್ದಾಡ್ತಾ ಒಂದು ಸ್ವಲ್ಪ ಅವನಿಗೂ ಮೈಂಡ್ ಸ್ಟ್ರೆಸ್ ಆಗಿತ್ತು, ಎಲ್ಲೋ ನನ್ನ ಬಿಟ್ಟು ಹೋಗ್ಬಿಟ್ಟಿದ್ರು ಅಂತ. ಸೊ ಅವನಿಗೂ ಈ ಥರ ಒಂದು ಸ್ವಲ್ಪ ಮಸಾಜ್ ಮಾಡಿದ್ರೆ ನನಗಿದ್ದಾರೆ, ಅವರು ಬಿಟ್ಟೋಗಿಲ್ಲ ಅಂತ ಏನೋ ಒಂಥರ ಫೀಲ್ ಅನಿಸುತ್ತೆ, ಅವನಿಗೂ ಸೆಕ್ಯೂರ್ ಫೀಲ್ ಆಗುತ್ತೆ ಅಂತ ಅವ್ನು ಸ್ವಲ್ಪ ಮುದ್ದು ಮಾಡಿದೆ. ಇನ್ನು ನನ್ನ ಮಗಳು ಕಾಟ ತಡೆಯೋಕ್ಕಾಗದೆ ಅವ್ರು ಮುತ್ತಜ್ಜಿ ಮಲ್ಕೊಂಡ್ರೂ ಬಿಡ್ದೇ ಅವ್ರಿಗೆ ಹಿಂಸೆ ಕೊಡ್ತಾಯಿದ್ಲು. ಸೊ ಇನ್ನು ನನ್ನ ಮಗಳನ್ನ ಕೇಳಬೇಕಾ, ಡ್ಯೂಪ್ಲೆಕ್ಸ್ ಮನೆ ಅಂದರೆ ಮೇಲೆ ಹತ್ಕೊಂಡು ಹೋಗೋದೇ ಕೆಲಸ. ನಮಗೂ ಹಿಡ್ದು ಸಾಕಾಗ್ಬಿಟ್ಟಿತ್ತು. 1000 ಸರಿ ಹತ್ತುತ್ತಾಳೆ ಒಂದು ದಿನಕ್ಕೆ. ಅದಕ್ಕೆ ನನ್ನ ಕಾಲಿಗೆ ಅವಳ ಕಾಲಿಗೆ ಬಟ್ಟೆ ಕಟ್ಕೊಂಡಿದ್ರೆ ನನ್ನ ಮಗಳು ಬಿಚ್ಚಿ ಅಂತ ಒದ್ದಾಡ್ತಾ ಇದ್ದಾಳೆ. ಅಂದರೆ ಇದು ಏನು ಅಷ್ಟೊಂದು ಟೈಟಾಗಿ ಕಟ್ಟಿರಲಿಲ್ಲ, ಜಸ್ಟ್ ಲೈಟಾಗಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು.